ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಚಿ ರಮೇಶ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮ ಮನೆಯ ಗಾರ್ಡನ್ ಟೂರ್ ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲಿ ಯಾವುದೆಲ್ಲ ಗಿಡ ಇದೆ ಅಂತ ನಿಮಗೆ ತೋರಿಸ್ತೀನಿ ಆಯಿತಾ. ಮೊದಲಿಗೆ ನಾನು ಈ ಸ್ಟೆಪ್ಪಿಂದ ಬರ್ತೀನಿ. ಇಲ್ಲಿ ಸ್ಟೆಪ್ ಹತ್ರ ಮನಿ ಪ್ಲ್ಯಾಂಟ್ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಮುಂಚೆ ಅಂದರೆ ಇಲ್ಲಿ ಬಿಟ್ಟಿದೆ, ಮೇಲ್ಗಡೆ ತನಕ ಬಿಟ್ಟಿದೆ, ಬಟ್ ಅದು ಮೇಲೆ ತನಕ ಹೋಗಿ ಒಳಗಡೆ ಎಂಟ್ರಿ ಆಯಿತು. ಆಮೇಲೆ ಸ್ವಲ್ಪ ಹೆದರಿಕೆ ಆಯಿತು, ಅಂದರೆ ಯಾವುದಾದ್ರೂ ಈ ಹಾವೆಲ್ಲ ಬಂದರೆ ಅಂತ. ಅದಕ್ಕೋಸ್ಕರ ಅದನ್ನು ತೆಗೆದು ಹಾಗೆ ಬುಷ್ ಥರ ಮಾಡಿಟ್ಟಿದ್ದೀನಿ ಅಷ್ಟೇ. ಆ್ಯಂಡ್ ಇಲ್ಲಿ ಒಂದು ಕ್ರೋಟನ್ ಗಿಡ ಇದೆ. ನನಗೆ ಅಷ್ಟೊಂದೇನು ಗಿಡಗಳ ಹೆಸರು ಗೊತ್ತಿಲ್ಲ, ಬಟ್ ನಡೋದು ಇಷ್ಟ ಅಷ್ಟೇ. ಹಾಗೆ ಈ ಮನಿ ಪ್ಲ್ಯಾಂಟನ್ನು ಕೂಡ ಹೀಗೆ ಒಟ್ಟಿಗೆ ಇದರ ಮೇಲೆ ಬಿಟ್ಟಿದ್ದೀನಿ. ಅಂದರೆ ಫಸ್ಟಿಗೆ ಇದರಲ್ಲಿ ಸ್ವಲ್ಪ ಗಿಡ ಹಾಕಿಟ್ಟಿದ್ದೆ, ಅದೆಲ್ಲ ಹಾಳಾಗೋಯ್ತು. ಅದಕ್ಕೆ ಇವಾಗೇನು ಹಾಕ್ಲಿಕ್ಕೆ ಹೋಗಿಲ್ಲ, ಇದನ್ನೇ ಇದರ ಮೇಲೆ ಹಾಗೆ ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ಇದು ಎಂಟ್ರಿಯಲ್ಲಿ. ಆ ನಂತರ ಬಂದರೆ ಇಲ್ಲಿ ಕೂಡ ತುಂಬ ಹಾಳಾಗಿದೆ. ಮುಂಚೆ ಎಲ್ಲ ಫುಲ್ಲು ಇತ್ತು, ಇವಾಗ ಸ್ವಲ್ಪ ಹಾಳಾಗಿದೆ. ಇಲ್ಲೊಂದು ಇದೆ ಗಿಡ ನೋಡಿ, ಇದರ ಕೂಡ ಹೆಸರು ಏನೋ ಇತ್ತು, ನೆನಪೋಗಿದೆ ನನಗೆ. ಇದು ನಂದು ಇದು ನನ್ನ ಹೆಂಡತಿ ಕೊಟ್ಟಿರೋದು. ಇದರಲ್ಲಿ ಹೂವು ಆದರೆ ಅದು 6 ಮಂತ್ ತನಕ ಉಳಿಯುತ್ತೆ ಅಂತ ಹೇಳಿದ್ಲು. ಆ ಹೂವಿನ ಗಿಡ ಇದು ಜೀವ ಹಿಡಿದಿದೆ ನೋಡಿ. ಚಿಕ್ಕ ಪಾಟಲ್ಲಿದೆ, ಇನ್ನಂತರ ದೊಡ್ಡ ಪಾಟಿಗೆ ಹಾಕಬೇಕು. ನಂತರ ಇಲ್ಲಿ ಒಂದು ಹೂವಿನ ಗಿಡ ಇದೆ. ಇದು ನೇಬರ್ ಅಕ್ಕ ಒಬ್ಬರು ಕೊಟ್ಟಿದ್ರು ಮೊನ್ನೆ. ಯಾವ ಗಿಡ ಅಂತ ಗೊತ್ತಿಲ್ಲ ನನಗೆ ಮಾತ್ರ. ಸಣ್ಣ ಸಣ್ಣದು ಹೂವು ಆಗುತ್ತೆ ಇದರಲ್ಲಿ, ಗೊತ್ತಿರ್ಬೋದು. ಎಲ್ಲೇ ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ಇದರಲ್ಲಿ ಹೂವು ಆಗಿಲ್ಲ. ಒಂದು 2 ಡೇಸ್ ಬ್ಯಾಕ್ ಇದನ್ನು ನಟ್ಟಿದ್ದಷ್ಟೇ ನಾನು. ಆ್ಯಂಡ್ ಎಲ್ಲಿ ಬಂದರೆ ಬಸಳೆ, ಇದು ಬಸಳೆ ಚೆನ್ನಾಗಿತ್ತಾಯ್ತಾ. ಇದು 1 ವಾರ ಆಯ್ತು ಅನಿಸುತ್ತೆ, 1 ವಾರ ಇಲ್ಲ, ಒಂದು 10 ಡೇಸ್ ಆಯಿತು ಅನಿಸುತ್ತೆ. ನಾನು ಇನ್ನೊಂದು ಸಲ ಇದನ್ನು ನಟ್ಟು, ಯಾಕಂದರೆ ಒಳ್ಳೇದಿತ್ತು ಬಸಳೆ. ಫಸ್ಟ್ ಇದು ಮಾಡಿದ್ದು ನಾನು ಗ್ರೋ ಬ್ಯಾಗಲ್ಲೇ ಹಾಕಿಟ್ಟಿದ್ದೆ, ಬಟ್ ಅದು ಏನಾಯಿತು ಅಂದರೆ ಹೂ ಬಂತು, ತುಂಬ ಹೂ ಬಂತು. ಅದನ್ನೆಲ್ಲ ತೆಗೆದ್ಬಿಟ್ಟು ಇದು ಹೊಸದಾಗಿ ಹಾಕಿದ್ದೀನಿ, ಚಿಗುರು ಬಂದಿದೆ. ಆ್ಯಂಡ್ ಇದು ಬಂದು ಅವರೆಕಾಳಿದೆ ಅಲ್ವಾ, ಅವರೆ ಇವಾಗಿದ್ದು ಸೀಸನ್ ಉಂಟಲ್ವ ಅದಂದರೆ ನಾವು ತಂದಿದ್ವಿ ಮನೆಗೆ. ಹಾಗೆ ಅದರ ಸಿಪ್ಪನ್ನೆಲ್ಲ ನಾವು ಈ ಗಿಡದ ಬುಡಕ್ಕೆ ಹಾಕ್ತೀವಿ ನೋಡಿ. ಆವಾಗ ಹಾಕಿದ್ದು ಗಿಡ ಬಂದಿದೆ. ಹೂ ಬಿಟ್ಟಿತ್ತು ನಿನ್ನೆ ಫುಲ್ಲು, ಇದರಲ್ಲಿ ಹೂ ಬಿಟ್ಟಿತ್ತು. ಆದರೆ ಬಿಟ್ಟ ಹೂವನ್ನೆಲ್ಲ ನನ್ನ ಮಕ್ಕಳು ಅಂತ ತೆಗೆದು ಏನೋ ಪೂಜೆ ಎಲ್ಲ ಮಾಡ್ತಿದ್ರು ಹೊರಗಡೆ ಹಾಗೆ. ಆ್ಯಂಡ್ ಇದು ಬಂದು ಬ್ಯಾಂಬೂ ಟ್ರೀ. ಇದು ವಾಸ್ತುಗೆಲ್ಲ ಒಳ್ಳೇದಂತ ಹೇಳ್ತಾರಲ್ವ. ಇದರಲ್ಲಿ 3 ಬರುತ್ತೆ ಅಂತ ಹೇಳ್ತಿದ್ರು. ನನ್ನಲ್ಲಿ 2 ಕಲೆಕ್ಷನ್ ಇದೆ. ಇನ್ನೊಂದು ವೈಟಲ್ಲಿತ್ತು, ಅದು ಹೋಗಿದೆ, ಇತ್ತು ನನ್ನ ಹತ್ರ. ಇದು ನೋಡಿ ಬ್ಯಾಂಬೂ ಟ್ರೀ. ಇದು ಒಳಗಡೆ ಕೂಡ ಆಗುತ್ತೆ, ಮನೆ ಒಳಗಡೆ ನೀರಲ್ಲಿ, ಬಾಟಲಲ್ಲಿ ನೀರಲ್ಲಿ ಹಾಕಿಟ್ರೂ ಕೂಡ ಬೇರು ಬರುತ್ತೆ. ಮನೆ ಒಳಗಡೆ ಕೂಡ ಇದೆ. ಇದು ಪ್ಲೇನ್ ಆಗಿರುತ್ತೆ, ಗ್ರೀನಲ್ಲಿ ಪ್ಲೇನ್. ಆ್ಯಂಡ್ ಇದು ಇನ್ನೊಂದು ನೋಡಿ, ಇದು ಗ್ರೀನಲ್ಲಿ ಒಂಥರ ಗೀಟ್ ಥರ ಬರುತ್ತೆ. ಇದು ಇನ್ನೊಂದು ಅಂದರೆ ಇಲ್ಲಿ ವೈಟ್ ಥರ ಬರುತ್ತೆ, ಗ್ರೀನ್ ಇದ್ದಲ್ಲಿ ವೈಟ್ ಎಲೆ ಬರುತ್ತೆ ಇದು. ಹಾಗೆ ಇದು ಮಾಮೂಲಿ ತುಳಸಿ ಗಿಡ. ಅದು ನಾನು ಒಬ್ರಿಗೆ ಕೊಡಲಿಕ್ಕೆ ಅಂತ ಹಾಕಿಟ್ಟಿದ್ದೆ, ಆಮೇಲೆ ಅವರಿಗೆ ಸಿಕ್ತು ಅಂತ ಹೇಳಿದರು, ಹಾಗೆ ಅದಲ್ಲೇ ಇದೆ. ಇದು ಕೂಡ ಹಾಳಾಯ್ತು ಇವಾಗ, ಮನಿ ಪ್ಲ್ಯಾಂಟ್. ಇಲ್ಲಿ ನೋಡಿ, ಇದು ಗೋಲ್ಡನ್ ಪ್ಲ್ಯಾಂಟ್ ಅಂತ ಹೇಳ್ತಾರಲ್ವ, ಇದು ಗೋಲ್ಡನ್ ಪ್ಲ್ಯಾಂಟ್. ಮನಿ ಪ್ಲ್ಯಾಂಟ್ ಥರನೇ ಸ್ವಲ್ಪ ದಪ್ಪ ಇರುತ್ತೆ. ಇದು ನಿಜವಾಗಿ ನಂದು ಫ್ರಂಟಲ್ಲಿ ಇದ್ದಿದ್ದು ಈ ಗಿಡ ನೋಡಿ. ಹೈಟ್ ಎಷ್ಟು ಹೋಗಿದೆ ನೋಡಿ, ಇಲ್ಲಿಂದ ಹಿಡ್ದು ಇಲ್ಲಿ ತನಕ ಹೈಟ್ ಹೋಗಿಬಿಟ್ಟಿದೆ. ಇದು ಫ್ರಂಟಿಗಿತ್ತು ಮನಿ ಪ್ಲ್ಯಾಂಟ್ ಆ್ಯಂಡ್ ಇದು ಗೋಲ್ಡನ್ ಪ್ಲ್ಯಾಂಟ್ ಒಟ್ಟಿಗೆ ಇತ್ತು. ಇಲ್ಲಿ ನೋಡಿ, ಇದೆ ಗೋಲ್ಡನ್ ಪ್ಲ್ಯಾಂಟು. ಸಖತ್ತಾಗಿ ಕಾಣಿಸುತ್ತೆ ಮಾತ್ರ, ಶೋ ಆ್ಯಂಡ್ ಸಖತ್ತಾಗಿ ಕಾಣಿಸುತ್ತೆ. ಅದೇ ನನಗೆ ಹೆದರಿಕೆ ಆಯ್ತಲ್ವಾ, ಅದಕ್ಕೋಸ್ಕರ ನಾನು ಅದನ್ನು ತೆಗೆದು ಇಲ್ಲಿಗೆ ಶಿಫ್ಟ್ ಮಾಡಿದೆ. ಏನಂದರೆ ಈ ಸೈಡಿಗೆ ಬಂದರೆ, ಫ್ರಂಟಲ್ಲಿ ಬಂದರೆ ಇಲ್ಲಿ ರೈತರ ಗುಲಾಬಿ, ಇದು ಯೆಲ್ಲೋ ಕಲರ್. ಇದು 10 ಗಂಟೆ ಮೇಲೆ ಅರಳೋದು ರೈತರ ಗುಲಾಬಿ, ನೆಲ ಗುಲಾಬಿ ಅಂತ ಕೂಡ ಹೇಳ್ತಾರೆ. ಇವಾಗ ಅರಳಲಿಲ್ಲ ನೋಡಿ,
10 ಗಂಟೆ ಮೇಲೆ ಅರಳುತ್ತೆ, ಸಂಜೆ ಆಗುವಾಗ ಕ್ಲೋಸ್ ಆಗುತ್ತೆ. ಸಂಜೆ ಅಂದರೆ 3-4 ಗಂಟೆಗೆ ಹೊತ್ತಿಗಂತೂ ಕ್ಲೋಸ್ ಆಗಿಬಿಡುತ್ತೆ ಅದು ಹಾಗೆ. ಆ್ಯಂಡ್ ಇದೊಂದು ಯೆಲ್ಲೋ ಕಲ್ಲರ್ ಹೂವು, ಅದರಲ್ಲಿ ಹೂವು ಆಗಿತ್ತು, ಹೋಯಿತು ಅನಿಸುತ್ತೆ. ಅಂದರೆ ಇದು ರೋಡ್ ಸೈಡಲ್ಲೆಲ್ಲ ಕೆಲವೊಂದು ಮನೆಯಲ್ಲೆಲ್ಲ ಇರುತ್ತೆ, ಅದೊಂದು ದೊಡ್ಡ ಮರದಲ್ಲಿ ಗುಂಚಲು ಹೂವಾಗುತ್ತೆ ನೋಡಿ. ಇದು ಮರ ಆಗಲ್ಲ, ಇದು ಸಣ್ಣ ಗಿಡ ಅಷ್ಟೇ. ಹಸ್ಬೆಂಡ್ ಬಂದರು. ಸಣ್ಣ ಗಿಡ ಅಂದರೆ ಒಂದು ನಮ್ಮ ಅರ್ಧ ಹೈಟಿಗೆ ಆಗುತ್ತೆ ಅಷ್ಟೆ ಆ ಗಿಡ. ಇದು ಕೂಡ ಗ್ರೋ ಬ್ಯಾಗ್ಯಲ್ಲೇ ಇದೆ. ಆ್ಯಂಡ್ ಇದು ಒಂದು ಗಿಡ ಇದೆ. ಇನ್ನು ಮಕ್ಕರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ನ ಹಸ್ಬೆಂಡ್ ಬಂದು. ಎಂತ ಏನಿಲ್ಲ, ಹಾಗೆ ಕಟ್ಟಿದ್ದು ಅಷ್ಟೇ, ಒಂದೊಂದು ಸ್ಟೈಲ್. ನಂತರ ಇದೊಂದು ಗಿಡ ಇದೆ ನೋಡಿ, ಯೆಲ್ಲೋ ಕಲ್ಲರಿಂದ ಮುಳ್ಳು ಬರುತ್ತೆ. ಇದು ಫಸ್ಟು ಗೊಂಚಲಿತ್ತು, ಫುಲ್ಲು ಗೊಂಚಲಿತ್ತು, ಇವಾಗ ಹಿಂಗಾಗ್ಬಿಟ್ಟಿದೆ. ನೋಡಿ ಇದೆ ಹೂವು ಚೆನ್ನಾಗಿದೆ ಅಲ್ವಾ. ಇಲ್ಲಿ ಕೂಡ ಬಂದಿದೆ ನೋಡಿ, ಕೆಳಗಡೆ ಇದೆ ನೋಡಿ. ಇದು ಕೂಡ ಗ್ರೋ ಬ್ಯಾಗಲ್ಲೇ ಇದೆ. ಆ್ಯಂಡ್ ಇದು ಚಿಟ್ಟೆ ಹೂವು. ಚಿಟ್ಟೆ ಹೂವು ಕಲ್ಲರ್ ಇದೆ. ಒಳಗಡೆ ಅವನಿಗೇನು ಬೇಕಂತೆ. ಇದು ಚಿಟ್ಟೆ ಹೂವು ಪಿಂಕಲ್ಲಿದೆ, ಬೇಬಿ ಪಿಂಕ್ ಇದೆ, ಮೆರೂನ್ ಇದೆ, ಆ್ಯಂಡ್ ಪರ್ಪಲ್ ಇದೆ, ವೈಟ್ ಇದೆ, ಬಟ್ ಇವಾಗಿಲ್ಲ ಅಷ್ಟೆ. ಆ್ಯಂಡ್ ಇದು ಇಂಪೇಷನ್ಸ್ ಅಂತ ಹೇಳ್ತಾರಲ್ವ ಅದು ನೋಡಿ, ಈ ಕಲ್ಲರ್. ಇದರಲ್ಲಿ ಕೂಡ ಒಂದು 6-7 ಕಲ್ಲರ್ ಇದೆ. ಸ್ವಲ್ಪ ಹೂ ಕಮ್ಮಿ ಆಯಿತು. ಇಲ್ಲೊಂದಿದೆ ನೋಡಿ, ಇದು ಒಂಥರ ಕ್ರೀಮ್ ಕಲ್ಲರ್, ವೈಟ್ ಕೂಡ ಅಲ್ಲ, ಪ್ಯೂರ್ ವೈಟ್ ಕೂಡ ಅಲ್ಲ. ಪ್ಯೂರ್ ವೈಟ್ ನನ್ನ ಹತ್ರ ಇಲ್ಲ. ಆ್ಯಂಡ್ ಇಲ್ಲೊಂದಿದೆ ನೋಡಿ, ಇದು ತೋಟದಲ್ಲೆಲ್ಲ ಇರುತ್ತೆ, ಅದು ಬಳ್ಳಿ ಥರ ಹೋಗುತ್ತೆ, ಅದಂತ ಅಂದ್ಕೋಬೇಡಿ. ಇದು ಗಿಡನೇ, ಬುಷ್ ಥರ ಬರುತ್ತೆ. ಇದೇನು ಹೈಟ್ ಆಗಲ್ಲ, ಹೈಟ್ ಆದರೂ ಕೂಡ ಒಂದು ಈ ಹೈಟಿಗೆ ಆಗುತ್ತೆ ಅಷ್ಟೇ ನೋಡಿ. ಈ ಥರ ಇನ್ನೂ ಬುಷ್ ಬರುತ್ತೆ ಗಿಡ, ಫುಲ್ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ. ಏನಿಲ್ಲ, ಬೀಜ ತೆಗೆದು ಇಲ್ಲಿ ಬೀಜ ಇರುತ್ತೆ ನೋಡಿ, ಈ ಬೀಜನ ಹಾಕಿದ್ರಂತೂ ಬೇಕಾದಷ್ಟು ಗಿಡ ಆಗುತ್ತೆ. ಆ್ಯಂಡ್ ಇಲ್ಲೆಲ್ಲ ಸದಾಪುಷ್ಪ ಗಿಡ ಇದೆ. ಇದು ವೈಟ್ ಸದಾಪುಷ್ಪ. ಕೆಲವೊಂದು ಗ್ರೋ ಬ್ಯಾಗಲ್ಲೇ ಹಲಸಂಡೆ ಕೂಡ ಹಾಕಿಟ್ಟಿದ್ದೀನಿ, ಮನೆಗೆ ಆಗುತ್ತಲ್ವ ಪಲ್ಯಕ್ಕೆಲ್ಲ ಅಂತ. ಇದು ಹಲಸಂಡೆ, ಇದೊಂಥರ ಕೆಂಪು ಕಪ್ಪು ಹಲಸಂಡೆ ನೋಡಿ. ಇದು ಚೆನ್ನಾಗಿಲ್ಲ, ಆಯಿತು, ಕೆಲವು ಸಲ ಸಿಕ್ತು. ಆನಂತರ ಇದೊಂದು ಹೂವಿದೆ, ಈ ಹೂವಿನ ಗಿಡ ಕೂಡ ಇದೆ, ನೀಲಿ ಕಲ್ಲರಲ್ಲಿ, ನೀಲಿ ಪರ್ಪಲ್ ಒಂಥರ ಚೆನ್ನಾಗಿದೆ ಇದು ಗಿಡ ಕೂಡ. ಅಂದರೆ ಇದಲ್ಲೆಲ್ಲ ಗ್ರೋ ಬ್ಯಾಗಲ್ಲಿ ಹಾಕಿ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ, ನೆಲದಲ್ಲಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ವೈಟ್ ಸದಾಪುಷ್ಪ, ಇದು ಬುಗುಡಿ ಹೂ ಅಂತ ಹೇಳ್ತಾರೆ ನೋಡಿ. ಇದು ಕಲ್ಲರ್ ಬಂದು ಒಂಥರ ಪಿಂಕ್ ಗೋಲ್ಡನ್ ಆ ಥರ ಮಿಕ್ಸ್ ಇರುತ್ತೆ. ನನಗೆ ನೇಬರ್ ಅಕ್ಕ ಒಂದು ಇದರ ಸೇಡ್ ಕೊಟ್ಟಿದ್ದರು, ಅದನ್ನು ಹಾಕಿ ಆಗಿದ್ದು. ಅದು ಇವಾಗ ದೊಡ್ಡ ಗಿಡ ಎಲ್ಲ ಹೋಯಿತು, ಇವಾಗೆಲ್ಲ ಸಣ್ಣದಾಗಿದೆ ನೋಡಿ, ಇಲ್ಲೆಲ್ಲ ಆಗಿಬಿಟ್ಟಿದೆ. ಇದೆಲ್ಲ ಅದೇ ಕಲ್ಲರ್ಸ್. ಇದಿದೆ ಎಲ್ಲೋ ಮಾತ್ರ ನಮ್ಮ ಮನೆಯಲ್ಲಿ ಎಷ್ಟು ಹಾಕಿದರೂ ಕೂಡ ಆಗೋದೇ ಇಲ್ಲ. ಎಲ್ಲೋ ಗಿಡ ಹಾಕಿದ್ರೂ ಕೂಡ ಒಳ್ಳೇದು ಬಂದರೂ ಕೂಡ ಏನೋ ನನಗೆ ಮತ್ತು ಆ ಗಿಡಕ್ಕೇನೋ ಬರಲ್ಲ ಅನಿಸುತ್ತೆ, ಹಾಗಾಗಿ ಅದು ಚೆನ್ನಾಗಿ ಬರಲ್ಲ. ನಂತರ ಇಲ್ಲಿ ಕೂಡ ಆಗಿದೆ ನೋಡಿ, ಇದು ಅಂತೂ ತುಂಬ ಚೆನ್ನಾಗಿದೆ ಬುಗುಡಿ ಹೂ ಕಲ್ಲರ್. ನಾನು ಇಲ್ಲೇ ಫಸ್ಟ್ ಟೈಮ್ ನೋಡಿದ್ದದು ಆ ಕಲ್ಲರ್. ಆ್ಯಂಡ್ ಇಲ್ಲೆಲ್ಲ ಮಲ್ಲಿಗೆ ಗಿಡ ಇದೆ, ಇದೆಲ್ಲ ಮಲ್ಲಿಗೆ ಗಿಡ, ಶಂಕರಪುರ ಮಲ್ಲಿಗೆ ಗಿಡ ನೋಡಿ. ಇದು ಕೂಡ ಇದಕ್ಕೆಲ್ಲ ಒಂದು 2-3 ಇಯರ್ಸ್ ಆಗ್ತಾ ಬಂತು ಈ ಮಲ್ಲಿಗೆ ಗಿಡಕ್ಕೆಲ್ಲ, ನೋಡ್ಬೋದು ನೋಡಿ. ಆ್ಯಂಡ್ ಇದರಲ್ಲಿ ಕೂಡ ಮಲ್ಲಿಗೆ ಗಿಡ ಇತ್ತು, ಮಳೆಗಾಲಕ್ಕೆ ಸತ್ತೋಯಿತು. ಹಾಗಾಗಿ ನಾನು ಅದರಲ್ಲಿ ಮಣ್ಣಿತ್ತು ಅಲ್ವಾ, ಹಾಗೆ ಅದಕ್ಕೆ ಹಲಸಂಡೆ ಬೀಜ ಹಾಕಿದೆ. ಆನಂತರ ಹಲಸಂಡೆ ಆಗ್ತಿತ್ತು, ಮೊನ್ನೆ ತೆಗೆದಿದ್ದೀನಿ ನಾನು, ಇವಾಗ ಇಲ್ಲ ಅನಿಸುತ್ತೆ, ಇಲ್ಲಾಂದರೆ ನಿಮಗೆ ಅದು ಹಲಸಂಡೆ ತೋರಿಸ್ತಿದ್ದೆ.
ಚೆನ್ನಾಗಿದೆ. ನನಗೆ ನಿಜವಾಗಿ ಗ್ರೀನ್ ಹಲಸಂಡೆಗಿಂತ ಇದು ತುಂಬ ಟೇಸ್ಟ್ ಆಗುತ್ತೆ. ಇದರ ಪಲ್ಯ ಹಾಗೆ ಒಂಥರ ಗಸಿ ಥರ ಮಾಡಿದರೆ ಅದು ಕೂಡ ಚೆನ್ನಾಗಿರುತ್ತೆ, ತುಂಬ ಪರಿಮಳ ಆಗಿರುತ್ತೆ. ಹಾಗೆ ಆ್ಯಂಡ್ ಇಲ್ಲಿ ಒಂದು ತುಳಸಿ ಗಿಡಕ್ಕೆ ವೈಟ್ ಶಂಖಪುಷ್ಪ ಬಳ್ಳಿ ಹರಡ್ಬಿಟ್ಟಿದೆ ನೋಡಿ. ವೈಟ್ ಶಂಖಪುಷ್ಪ ಇದರಲ್ಲೇ ಅಂತೂ ಸೀಡ್ ಬೀಜ ತುಂಬ ಆಗಿತ್ತು. ನನ್ನ ಮಗ ಅಂತೂ ಬಂದು ಕೀಳ್ತಾನೆ ನೋಡಿ. ಹೀಗೆ ಕೀಳೋದು, ಇಷ್ಟು ದಪ್ಪ ಇಟ್ಕೊಳ್ಳೋದು, ಆಟ ಆಡೋದು. ಅವನು ತುಂಬ ಇತ್ತು ಬೀಜ ಎಲ್ಲ ಅವನು ತೆಗೆದಿದ್ದಾನೆ. ಹಾಗೆ ಸೈಡಲ್ಲೆಲ್ಲ ಇದೆ ಕ್ರೋಟನ್ ಗಿಡ ಇರೋದು. ಆ್ಯಂಡ್ ಇದು ಬಂದು ಮನೆ ರೆಂಟೆಡ್ ಆಗಿರುತ್ತಲ್ವ, ಹಾಗೆ ಇಲ್ಲಿ ದನ ಎಲ್ಲ ಬೇರೆಯವ್ರ ದನ ಎಲ್ಲ ಬರುತ್ತೆ, ಒಳಗಡೆನೆ ಬರ್ತಿತ್ತು. ಹಾಗೆ ಅದಕ್ಕೊಂದು ಅಡ್ಡ ಎಲ್ಲ ನಾವು ಈ ಥರ ಕಟ್ಟಿದ್ದು ಹೀಗೆ ಹಾಕಿಟ್ಟಿದ್ದೀವಿ. ಆ್ಯಂಡ್ ಈ ಸೈಡ್ ಕೂಡ ಬಂದು ಮಲ್ಲಿಗೆ ಗಿಡ ಇದೆ. ಒಂದು ಹಲಸಂಡೆ ಗಿಡ ಬಿಟ್ಟಿದ್ದೀನಿ. ಅದರಲ್ಲಿ ಮಾತ್ರ ಕಮ್ಮಿ ಆಗಿದ್ದು ಹಲಸಂಡೆ, ಒಂದು 4-5 ಸಿಕ್ಕಿದೆ ಅಷ್ಟೆ. ಆ್ಯಂಡ್ ಇದೆಲ್ಲ ನೋಡಿ ಮಲ್ಲಿಗೆ ಗಿಡನೇ. ನೋಡಿ ಇಲ್ಲಿ ಒಂದು ತುಂಡು ಬಸಳೆ ಗಿಡ ಇತ್ತು, ಇಷ್ಟು ಅದು ಬಿಸಾಡೋದು ಬೇಡ ಅಂತ ಹಾಗೆ ಇಲ್ಲಿ ಹಾಕಿಟ್ಟಿದ್ದೆ ನಾನು. ಈ ಮಲ್ಲಿಗೆ ಗಿಡದ ಬುಡದಲ್ಲಿ ಹಾಕಿಟ್ಟಿದ್ದೆ, ಚೆನ್ನಾಗಿ ಬಂದಿತ್ತು. ಅದಕ್ಕೆ ನೋಡಿ ಇದು ರೋಗ, ಕೆಂಪು ಚುಕ್ಕಿ ರೋಗ ನೋಡಿ, ಡೀಪಲ್ಲಿ ನೋಡಿ. ಏನು ಮಾಡೋದು ಹೇಳಿ, ಇಷ್ಟು ದೊಡ್ಡದಾಗಿಬಿಟ್ಟಿದೆ, ತೆಗಿಲಿಕ್ಕೆ ಮನಸ್ಸು ಬರಲ್ಲ. ಹಾಗೆ ಇದೆ, ನೋಡೋಣ ಒಂದು ದಿವಸ ಮನಸ್ಸು ಮಾಡಿ ಅದನ್ನು ತೆಗೆದು ಬಿಸಾಕಬೇಕಷ್ಟೆ. ಹುಳ ಇರುತ್ತೆ, ಇದು ಏನು ಪಲ್ಯಕ್ಕೆಲ್ಲ ಆಗಲ್ಲ ನಮಗೆ, ಪದಾರ್ಥಕ್ಕೆ. ಹುಳ ಕೆಂಪು ಡಾಟ್ ಇರುತ್ತೆ ನೋಡಿ. ಕೆಲವೊಂದು ಬಸಳೆನೇ ಹಾಗೆ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ಒಂಥರ ಬೇಲಿ ಥರ ಈ ಕ್ರೋಟನ್ ಗಿಡ ಇದೆ, ಅದು ನಾವು ಬರೋದಕ್ಕಿಂತ ಮುಂಚೆನೇ ಇತ್ತು. ಇದೆಲ್ಲ ಮಲ್ಲಿಗೆ ಗಿಡನೇ. ಆ್ಯಂಡ್ ಇದೊಂದು ಕ್ರೋಟನ್ ಗಿಡ ಇದೆ. ಹಾಗೆಯೇ ಇದು ರಾಂಬುಟನ್ ಗಿಡ. ನಂದು ಅಮ್ಮನ ಮನೆಯದು ಇದು ಮನೆ ಗಾರ್ಡನ್ ನೀವು ನೋಡಿರ್ಬೋದು, ಅಲ್ಲಿ ಗಿಡ ಉಂಟಂತ ಹೇಳಿದ್ದೆ ನೋಡಿ, ಅವನೇ ನನಗೆ ಕೊಟ್ಟಿರೋದು ಇದು. ಇನ್ನು ನಾವು ಶಿಫ್ಟ್ ಆದಮೇಲೆ ಅಲ್ಲಿ ಬೈಲೂರಲ್ಲಿ ಮನೆ ಆಗುತ್ತಲ್ವ, ಅಲ್ಲಿ ಹಾಕಬೇಕಂತಿದ್ದೀವಿ. ಇದೆಲ್ಲ ನನಗೆ ಅವನೇ. ಕರಿಬೇವು ಸೊಪ್ಪು ಅಂದ ತಕ್ಷಣ ನಮ್ಮ ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ನೆನಪಾಗ್ತಾರಲ್ವ. 1, 2, 3 ಗಿಡ ಹಾಕ್ಕೊಟ್ಟಿದ್ದಾನೆ. ಇಲ್ಲೊಂದು ನೋಡಿ, ಇಲ್ಲೊಂದಿದೆ, ಸ್ವಲ್ಪ ಚಿಗುರಿದೆ. ನಾನೇನೋ ಸತ್ತೋಯ್ತು ಅನಿಸುತ್ತೆ, ಇಲ್ಲ ಚಿಗುರು ಬಿಟ್ಟಿದೆ. ಹಾಗೆ ನೋಡಿ, ಇದು ಚಿಕ್ಕು ಗಿಡ. ಇದು ಇವರೇ ತಿಂದು ಬೀಜ ಹಾಕಿಟ್ಟದು, ಅದು ಗಿಡ ಆಗಿಬಿಟ್ಟಿದೆ. ಹಾಗೆ ಇಲ್ಲೊಂದು ಮಾವಿನ ಮರ ಇದೆ, ತುಂಬ ಸ್ವೀಟ್ ಆಯಿತಾ ಇದು ಮಾವಿನಕಾಯಿ. ಬಟ್ ಹೋದ ವರ್ಷ ಒಂಥರ ಹುಳ ಇತ್ತು ಒಳಗಡೆ, ಸಿಗಲಿಲ್ಲ ನಮಗೆ, ತಿನ್ನಲಿಕ್ಕೆ ಸಿಗಲಿಲ್ಲ, ಎಲ್ಲ ಹಾಳಾಗೋಯ್ತು. ಇವಾಗಂತೂ ಈ ವರ್ಷ ಅಂತೂ ತುಂಬ ಮಾವಿನಕಾಯಿ ಆಗುತ್ತೆ ಅನಿಸುತ್ತಲ್ವ, ನೋಡಿ ಆಗಿದೆ. ಹಾಗೆ ಇದು ನೋಡಿ, ಇದೊಂದು ಬೇಬಿ ಪಿಂಕ್ ಕಲರ್ ಒಂಥರ, ಇದು ಮುಂಚಿ ಹೂವು ಅಂತ ಹೇಳ್ತಾರೆ ನೋಡಿ, ಈ ಥರನೇ ಅರಳೋದು. ಇದರಲ್ಲಿ ರೆಡ್ ಕೂಡ ಇತ್ತು, ರೆಡ್ ಸತ್ತೋಯ್ತು, ಬಟ್ ಇದೊಂದಿದೆ. ಆ್ಯಂಡ್ ಇದೊಂದು ಕ್ರೋಟನ್ ಗಿಡ. ಇದು ನೋಡಿ, ಇದು ಇಂಪೇಷನ್ಸ್ ಅಂತ ಹೇಳಿದೆ ಇದೆ. ಇದೊಂದು ಕಲ್ಲರ್ ಕ್ರೀಮ್ ಕಲ್ಲರ್, ಹಾಗೆ ಒಂಥರ ರೆಡ್ಡಲ್ಲಿ ಆರೆಂಜ್ ಕಲ್ಲರ್ ಆ ಥರ ಇದೆ. ಇಲ್ಲೊಂದು ಕೇಪಳ ಹೂವಿನ ಗಿಡ ಇದೆ, ಇದು ಯಾವ ಕಲರ್ ಅಂತ ಗೊತ್ತಿಲ್ಲ ನನಗೆ. ಇದು ಸುಮ್ಮನೆ ಅದರಲ್ಲಿ ಆಗಿರುತ್ತಲ್ವ, ಇದೊಂದು ಕೇಪಳ ಹೂ ವೈಟ್ ಕಲರ್, ಇದೆಲ್ಲ ಕಷಿಯದ್ದು. ಆ್ಯಂಡ್ ಇದು ದಾಸವಾಳ.
ಇದೆಲ್ಲ ನಾನು ಗ್ರೋ ಬ್ಯಾಗಲ್ಲೇ ಹಾಕಿಟ್ಟಿದ್ದೇನೆ, ಅಂದರೆ ನಮಗೆ ಶಿಫ್ಟ್ ಆಗುವಾಗ ಈಸಿ ಆಗುತ್ತಲ್ವಾ. ನೆಲದಲ್ಲಿ ಹಾಕಿದರೆ ಅದೆಲ್ಲ ಹಾಳಾಗುತ್ತೆ, ಅದಕ್ಕೋಸ್ಕರ. ಇದೊಂದು ಕಲರ್ ಇದೆ ನೋಡಿ, ದಾಸವಾಳ. ಆ್ಯಂಡ್ ಇಲ್ಲಿ ಒಂದು ಕಲ್ಲರ್ ಇದೆ, ಇದು ಯಾವ ಕಲರ್ ಅಂತ ಗೊತ್ತಿಲ್ಲ. ದಾಸವಾಳ ಆದರೆ ಮನೆ ಹತ್ರ ನಾವು ಹಾಕಿದರೆ ದೇವರಿಗೆ ಆದರೂ ಆಗುತ್ತಲ್ವ, ಅದಕ್ಕೋಸ್ಕರ ದಾಸವಾಳ ಕಲೆಕ್ಷನ್ ಮಾಡ್ತಿದ್ದೀನಿ ನೋಡಿ. ನಾನು ಹೇಳಿದೆ ಅಲ್ವಾ, ನಮ್ಮ ಮನೆಯಲ್ಲಿ ಯೆಲ್ಲೋ ಕಲ್ಲರ್ ಬುಗುಡಿ ಹೂವು ಅಂತ ಆಗೋದೇ ಇಲ್ಲ, ಯಾಕಂತ ಗೊತ್ತಿಲ್ಲ ಅಂತ. ನೋಡಿ ಎಷ್ಟು ಸಣ್ಣದಿದೆ ಗಿಡ, ಇದರಲ್ಲಿ ಹಿಂಗಾಗಿಬಿಟ್ಟಿದೆ. ನೋಡಿ ಯಾಕೆ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ ನನಗೆ, ಮತ್ತು ಎಲ್ಲೋಗಾಗಲ್ಲ ಅನಿಸುತ್ತೆ. ನೋಡಿ ಇದು ಕೂಡ ಎಲ್ಲೋನೇ, ಆದರೆ ನೋಡಿ ಅದು ಮೇಲೇ ಬರಲ್ಲ, ಯಾಕಂತ ಗೊತ್ತಿಲ್ಲ. ಚೆಂಡು ಹೂವಿನ ಗಿಡ, ಆರೆಂಜ್ ಯೆಲ್ಲೋ ಎಲ್ಲ ಇದೆ. ಈ ಕಡೆ ಬಂದರೆ ಏನು ಮಾಡ್ತಿದ್ದಾನೆ, ಇದು ಸೇವಂತಿಗೆ ಸಣ್ಣದು, ಇದು ಇಲ್ಲಿದೆ ನೋಡಿ, ಸಣ್ಣ ಸಣ್ಣ ಸೇವಂತಿಗೆ ಗಿಡ. ಗಾರ್ಡನ್ ಟೂರ್ ಇಷ್ಟೇ ದೊಡ್ಡದಾಗೋದು ಇದು. ಹಾಂ ಅವೇ ಇದು ವೈಟ್ ದಾಸವಾಳ. ಹಾಗೆ ಇದೊಂದು ಕ್ರೋಟನ್. ಇದೊಂದು ನೋಡಿ, ಇದು ಈ ಥರನೇ ಒಂಥರ ರೆಡ್ ಥರ ಎಲೆ ಬರುತ್ತೆ, ಅದರಲ್ಲಿ ಸಣ್ಣ ಸಣ್ಣಗೆ ಹೂವು ನೋಡಿ ಈ ಥರ. ಇದು ಕೂಡ ಚೆನ್ನಾಗಿದೆ ಅಲ್ವಾ. ಇದು ರೈತರ ಗುಲಾಬಿ, ಇದು ಕೂಡ ಎಲ್ಲೋನೇ, ಅರಳಿಲ್ಲ ಇನ್ನು. ಏತ್ ಗಂಟೆ ಅಂಡಿ, ಏತ್ ಗಂಟೆ ಅಂಡ್ ಅವು 10 ಗಂಟೆ ಅನ್ನಾಗ ಅರಳುಂಡು ರೈತರ ಗುಲಾಬಿ. ಇದೆಲ್ಲ ಶೋ ಪ್ಲ್ಯಾಂಟ್. ಇದು ಗಿಡ ನೋಡಿ, ನನಗೆ ಇಷ್ಟದ ಗಿಡ ಇದೆ ಆಯಿತಾ. ನಿಮ್ಮ ಹತ್ರ ಯಾರ ಹತ್ರ ಆದರೂ ಇದು ಕಲ್ಲರ್ಸ್ ಇದೆ ನನಗೆ ಕೊಡಿ. ಇದು ಒಂದೇ ಕಲ್ಲರ್ ಇರೋದು ನನ್ನ ಹತ್ರ ನೋಡಿ. ಇಂಪೇಷನ್ಸ್, ಇದು ಹೈಬ್ರಿಡ್, ಸಖತ್ತಲ್ವ ಇದು ಗಿಡ. ನನಗಂತೂ ತುಂಬ ಇಷ್ಟ ಇದು ಗಿಡ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕೇರ್ ಮಾಡಿ ಇದನ್ನೊಂದು ಬೆಳೆಸಿದ್ದೀನಿ ಗೊತ್ತಾ. 2 ಗಿಡ ಇದೆ. ಆಮೇಲೆ ಆ ಕಡೆ ಸಣ್ಣ ಸಣ್ಣದು ಹಾಕಿಟ್ಟಿದ್ದೀನಿ ನೋಡಿ, ಅದರದ್ದೇ ಗಿಡ ತೆಗೆದು ಇಲ್ಲಿ ಹಾಕಿಟ್ಟಿದ್ದೀನಿ. ಆ್ಯಂಡ್ ಇದೊಂದು ದಾಸವಾಳ ಥರ ಬರುತ್ತೆ, ಇದು ಆರೆಂಜ್ ಕಲ್ಲರ್, ಇದರಲ್ಲಿ ಮೆರೂನ್ ಕಲ್ಲರ್ ಕೂಡ ಇದೆ. ಇದು ಬಟ್ ಇದು ಆರೆಂಜ್ ಕಲ್ಲರ್ ನೋಡಿ. ಇಂಪೇಷನ್ಸ್ ಇದು ಅದು ಹೈಬ್ರಿಡ್ ಅಲ್ವಾ, ಇದು ಹೀಗೆ ಅನಿಸುತ್ತೆ ನೋಡಿ. ಇದೊಂಥರ ಆರೆಂಜ್ ಕಲ್ಲರ್. ಆ್ಯಂಡ್ ಇದು ಕ್ರೋಟನ್. ಇದು ನೋಡಿ, ಮುಂಚೆ ತುಂಬ ಇತ್ತು, ಆಗುತ್ತೆ ಈ ಗಿಡದ ಬುಡದಲ್ಲೆಲ್ಲ ಬೀಜ ಬಿದ್ದಾಗುತ್ತೆ, ಇವಾಗ ಕಮ್ಮಿ ಆಗಿದೆ. ಇದೊಂದು ಹೂವಿದೆ, ಇದು ಕೂಡ ಪಿಂಕ್ ಕಲ್ಲರ್ ಬರುತ್ತೆ ಹೂವು. ಇದೆಲ್ಲ ಅದೇ ಗೋಲ್ಡನ್ ಪ್ಲ್ಯಾಂಟ್ ಆ ಥರ. ಇದು ಕೂಡ ಗೋಲ್ಡನ್ ಪ್ಲ್ಯಾಂಟ್, ಇದು ನನ್ನ ದೊಡ್ಡಮ್ಮನ ಮನೆಯಿಂದ ತಂದಿರೋದು. ಅದು ನೀರು ಬ್ಲಾಕ್ ಆಗಿದೆ ಅನಿಸುತ್ತೆ. ಇಲ್ಲೊಂದಿದೆ, ಎಲ್ಲ ಶೋ ಪ್ಲ್ಯಾಂಟ್, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ದೊಡ್ಡಮ್ಮನ ಮನೆಯಿಂದ ತಂದು ಹಾಕಿಟ್ಟಿದ್ದು. ಇದು ಲಕ್ಷ್ಮಣ ಫಲನೇ ಒಂದೇನೆ, ಲಕ್ಷ್ಮಣ ಫಲದ ಗಿಡ. ಇದೊಂದು ದಾಸವಾಳ ಕಲ್ಲರ್. ಇಲ್ಲೊಂದಿದೆ ದಾಸವಾಳ, ಯಾವ ಕಲ್ಲರ್ ಅಂತ ಗೊತ್ತಿಲ್ಲ, ಗಿಡ ಮಾಡಿಟ್ಟಿದ್ದೀನಿ ಅಷ್ಟೇ. ಇದು ಕೋಳಿ ಜುಟ್ಟು ಅಂತ ಹೇಳ್ತಾರಲ್ವ, ಅದು ಗಿಡ. ಕೋಳಿ ಜುಟ್ಟು ದೊಡ್ಡದಾಗುತ್ತೆ, ಇದು ತುಂಬ ಬರುತ್ತೆ, ಸಖತ್ತಾಗಿರುತ್ತೆ ಇದು ಗಿಡ. ಇದು ಕೂಡ ಕ್ರಾಟನ್. ಆ್ಯಂಡ್ ಇದು ಆ್ಯಲೋವೆರಾ. ಇಲ್ಲೆಲ್ಲ ಇವಾಗ ಮೇಂಟೈನ್ ಮಾಡಿಲ್ಲ ಅಷ್ಟೊಂದಿದೆಲ್ಲ. ಅದರಲ್ಲಿ ಕೂಡ ಓಲ್ಡ್ ವಾಷಿಂಗ್ ಮಿಷಿನ್, ಅದರಲ್ಲಿ ಕೂಡ ಗಿಡ ಹಾಕಿಟ್ಟಿದೆ, ಇವಾಗೆಲ್ಲ ಹೋಯ್ತದು. ಮತ್ತು ಇಲ್ಲೆಲ್ಲ ಹ್ಯಾಂಗಿಂಗ್ ಪಾಟ್ ಇದೆ ನೋಡಿ, ಇದೊಂದಿದೆ ಹ್ಯಾಂಗಿಂಗ್ ಪಾಟ್. ಇಲ್ಲೊಂದು, ಇದು ಇನ್ನೂ ಬಿದ್ದೋಗುತ್ತೆ ಅನಿಸುತ್ತೆ, ಹಕ್ಕಿ ಬಂದು ಗೂಡು ಕಟ್ಟಿದ್ದು. ಇಲ್ಲೆಲ್ಲ ಹ್ಯಾಂಗಿಂಗ್ ಪಾಟ್ ಇದೆ.
ಮುಂಚೆ ಎಲ್ಲ ತುಂಬ ಗಿಡ ಇತ್ತು, ಅದು ಹೋಯ್ತಿಲ್ಲ ಗಿಡ. ಈ ಕಡೆ ಇನ್ನು ತುಳಸಿ ಕಟ್ಟೆ ಈ ಕಡೆಯಿಂದ ಅಲ್ಲಿ ವೈಟ್ ದಾಸವಾಳ, ವೈಟ್ ಸದಾ ಪುಷ್ಪ, ಇದು ರೆಡ್ ರೋಸು ನೋಡಿ, ಅದು ಮಾಮೂಲಿ ರೆಡ್ ರೋಸ್ ಬರುತ್ತಲ್ವ ಅದು. ಇದು ಕಾಶ್ಮೀರಿ ರೋಸ್. ಇದೆಲ್ಲ ಫುಲ್ಲು ಒಮ್ಮೆ ಕಟ್ಟಿಂಗ್ಸ್ ಮಾಡಿದೆ ನೋಡಿ, ಗೊಂಚಲಾಗುತ್ತೆ. ಇದು ಕಾಶ್ಮೀರಿ ರೋಸು. ಆ್ಯಂಡ್ ಇದು ಇನ್ನೂ ಕಟ್ ಮಾಡಬೇಕು. ಇದು ಯೆಲ್ಲೋ ಕಲ್ಲರ್ ರೋಸು. ಇದು ಕೂಡ ಮೊನ್ನೆ ಅಷ್ಟೇ ನಾನು ಕೆಳಗಡೆಯಿಂದನೇ ಕಟ್ ಮಾಡಿದ್ದೆ. ಚೆನ್ನಾಗಿ ಬಂತು ಇವಾಗ ನೋಡಿ, ಚೆನ್ನಾಗಿ ಬಂದು ಹೂವು ಬಿಡ್ತು. ಅದರ ಬುಡ ನೋಡಿ, ಇದಕ್ಕೊಂದು 2 ವರ್ಷ ಆಗ್ತಾ ಬಂತು. ಗ್ರೋ ಬ್ಯಾಗಲ್ಲೇ ಹಾಕಿದ್ದು, ಬಟ್ ಗ್ರೋ ಬ್ಯಾಗ್ ಇವಾಗ ಸಣ್ಣದಾಯ್ಸ ಅನಿಸುತ್ತೆ ನೋಡಿ, ಎಷ್ಟು ಗಟ್ಟಿಗಿದೆ. ಆ್ಯಂಡ್ ಇದು ಕೂಡ ರೈತರ ಗುಲಾಬಿ. ಇದೊಂದು ಪಿಂಕ್ ಕಲ್ಲರ್ ನೋಡಿ. ಇಲ್ಲೊಂದು ದಾಸವಾಳ, ಇದು ಆರೆಂಜ್ ಕಲ್ಲರ್ ದಾಸವಾಳ. ಚೆನ್ನಾಗಿದೆ, ಕಲ್ಲರ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಅದೇ ಗಿಡ ನೋಡಿ, ಇಂಪೇಷನ್ಸ್, ನನಗೆ ಇಷ್ಟದ ಗಿಡ. ಇಲ್ಲಿ ಮೊನ್ನೆ ನೇಬರ್ ಅಕ್ಕ ಒಬ್ಬರು ಇದನ್ನು ಕೊಟ್ಟಿದ್ರು ನನ್ನ ಹತ್ರ. ಇದು ಗಿಡ ಇರಲಿಲ್ಲ, ಹಾಗೆ ಎಲ್ಲೋ ಇತ್ತಲ್ವಾ, ಹಾಗಾಗಿ ಇದೊಂದು ಮುಳ್ಳು ಇರುತ್ತೆ ನೋಡಿ, ಇದು ಕೊಟ್ಟಿದ್ದರು. ಆ್ಯಂಡ್ ಇದು ಕೂಡ ಅವರೇ ಕೊಟ್ಟಿರೋದು ನೋಡಿ, ಈ ಥರ ಕಲ್ಲರ್ ಇದೆ ಅದು. ಆ್ಯಂಡ್ ಇನ್ನು ಈ ಕಡೆ ಬಂದರೆ, ಓ ಹಾಂ ಎಂಥದ್ದು ಹೂವಾ? ಓಕೆ, ಥ್ಯಾಂಕ್ ಯು. ನಿಲ್ಲು ವೀಡಿಯೋ ಮಾಡ್ತಿದ್ದೀನಿ, ಆಮೇಲೆ ಬರ್ತೀನಿ. ಇದು ಪೇರಳೆ ಹಣ್ಣಿನ ಗಿಡ ನೋಡಿ, ಗ್ರೋ ಬ್ಯಾಗಲ್ಲೇ ಹಾಕಿಟ್ಟದು ನೋಡಿ. ಪೇರಳೆ ಮೊನ್ನೆ ಒಂದು 3-4 ಇತ್ತು, ಇಲ್ಲಿ ಕಟ್ಟಾಗಿದೆ ಮಾರಶಿ. ಮಂಗ ಕಟ್ ಮಾಡಿದೆ ಅನ್ಸುತ್ತೆ ನೋಡಿ. ಹಾಂ ಮತ್ತೆ ಒಂಚೂರು ಬತ್ತೆ. ಇದು ಕೂಡ ಗ್ರೋ ಬ್ಯಾಗಲ್ಲೇ ಹಾಕಿಟ್ಟದು. ಯಾಕಂದರೆ ಗೊತ್ತಲ್ವ, ನಮ್ಮದು ರೆಂಟೆಡ್ ಹೌಸ್ ಅಲ್ವಾ, ನೆಲದಲ್ಲೇ ಹಾಕಿದರೆ ನಾವು ಮನೆ ಶಿಫ್ಟ್ ಮಾಡುವಾಗ ಅದು ಅಗೆದುಕೊಂಡೋಗುವಾಗ ಅದು ಗಿಡ ಹಾಳಾಗುತ್ತಲ್ವ. ಇದಾದರೆ ಗ್ರೋ ಬ್ಯಾಗನ್ನೇ ಶಿಫ್ಟ್ ಮಾಡಿದ್ರಾಯ್ತು, ಅದಕ್ಕೋಸ್ಕರ ಗ್ರೋ ಬ್ಯಾಗಲ್ಲೇ ಹಾಕಿಟ್ಟದು. ಬಟ್ ಮಂಗಗಳು ಬಂದು ಮಾತ್ರ ಒಂದು 4 ಪೇರಳೆ ಆಗಿತ್ತು, ಅದನ್ನು ಕೂಡ ಕೊಂಡೋಯ್ತು. ಏನು ಮಾಡೋಕ್ಕಾಗಲ್ಲ, ಕಷಿ ಮಾತ್ರ ಅದು. ಒಂದು 2 ವರ್ಷ ಆಯಿತು ಅನಿಸುತ್ತೆ ಅದಕ್ಕೆ ಅಷ್ಟೇ. ಮತ್ತು ಇದೊಂದು ನೆಲ್ಲಿ ಮರ ಇದೆ, ಅದಕ್ಕೆ ಈ ನೀಲಿ ಕಲ್ಲರದ್ದು ಶಂಖಪುಷ್ಪ ಬಳ್ಳಿ ಬಿಟ್ಟಿದೆ ನೋಡಿ. ಇವಾಗ ಸ್ವಲ್ಪ ಹಾಳಾಯಿತು, ಮೊನ್ನೆ ಎಲ್ಲ ಚೆನ್ನಾಗಿತ್ತು. ಶಂಖಪುಷ್ಪ ತೋಜಾಯವು. ಆ್ಯಂಡ್ ಇಲ್ಲೆಲ್ಲ ಮಲ್ಲಿಗೆ ಗಿಡ. ಇದು ಅಂದರೆ ಏನು ಗೊತ್ತಾ, ಇಲ್ಲಿತ್ತು ಎಲ್ಲ, ಇದು ಹುಲ್ಲೆಲ್ಲ ಬಂದಿದೆ. ಇವಾಗ ಅಷ್ಟೊಂದು ಮೇಂಟೈನ್ ಮಾಡಿಲ್ಲ ನಾನು. ಇಲ್ಲಿ ಫುಲ್ ಹಾಕಿಟ್ಟಿದೆ ಮಲ್ಲಿಗೆ ಗಿಡ. ಇವಾಗ ನಾನು ಇದನ್ನು ಸೇಲಿಗೆ ಹಾಕಿದ್ದೇನೆ. ಇದೆಲ್ಲ ಅಂದರೆ 200, 250, 300 ಗಿಡಗಳಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಗಿಡ ಎಲ್ಲ. ನಿಮ್ಗೆ ಯಾರಿಗಾದರೂ ಬೇಕಾದರೆ ಹೇಳಿ ನೋಡಿ. ಇದೆಲ್ಲ ಗಿಡ ಸೇಲಿಗೆ ಬಿಟ್ಟಿದ್ದೀನಿ. ಎಲ್ಲ ಸೇಲ್ ಗಿಡ. ಮಲ್ಲಿಗೆ, ಶಂಕರಪುರ ಮಲ್ಲಿಗೆ ಆಗ್ತಾ ಕೂಡ ಉಂಟು. ಬೇಕಾದರೆ ಯಾರಿಗಾದರೂ ಬೇಕಾದರೆ ತಿಳಿಸಿ, ನನಗೆ ಮೆಸೇಜ್ ಮಾಡಿ ಆಯಿತಾ. ಆ್ಯಂಡ್ ಇದು ಲಿಂಬೆ ಹಣ್ಣಿನ ಗಿಡ. ಆಗಿರಲಿಲ್ಲ, ಒಂಥರ ಅದು ಮಣ್ಣು ಸ್ವಲ್ಪ ಗಟ್ಟಿ, ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಈ ವರ್ಷ ಒಂದು ಸ್ವಲ್ಪ ಕಾಯಿ ಥರ ಆಗಿದೆ ನೋಡಿ. ಇಲ್ಲಿ ಒಂದು ನೋಡಬೇಕು ಯಾವ ಥರ ಬರುತ್ತೆ ಅಂತ. ಫಸ್ಟ್ ಆಗೋದದು. ಇದರಲ್ಲಿ ಕೂಡ ಅದೊಂದು ಗಿಡ ಹಾಕಿಟ್ಟಿದೆ ನೋಡಿ. ಗಿಡ ಚೆನ್ನಾಗಿ ಬಂದಿದೆ. ಇದು ದೊಡ್ಡ ಗ್ರೋ ಬ್ಯಾಗ್ ಅಲ್ವಾ, ಹಾಗಾಗಿ. ಆ್ಯಂಡ್ ಇಲ್ಲಿ ಬಂದರೆ ಇದು ಟೊಮೆಟೊ ಗಿಡ. ಹಾಗೆ ಇಲ್ಲಿ ಪುದೀನ ಎಲ್ಲ ಹಾಕಿಟ್ಟಿದ್ದೀನಿ, ಪುದೀನ ಗಿಡದೆಲ್ಲ ಹಾಕಿಟ್ಟಿದ್ದೀನಿ. ನೋಡಿ, ಇದೆಲ್ಲ ಮಲ್ಲಿಗೆ ಗಿಡ, ಸೇಲಿಗೆ ಬಿಟ್ಟಿರುವಂತಹ ಗಿಡ. ಚೆನ್ನಾಗಿದೆ. ಹೂವೆಲ್ಲ ಆಗ್ತಾಯಿದೆ, ನೋಡ್ಬೋದು ನೀವು ನೋಡಿ, ಹೂವೆಲ್ಲ ಆಗ್ತಾಯಿದೆ. ಅಂದರೆ ನನಗೆ ಒಂದು 20 ಗಿಡ ಸಾಕು, ಹಾಗಾಗಿ ಒಂದು 20 ಗಿಡದಷ್ಟು ನಾನು ಸೇಲ್ ಮಾಡ್ತಾಯಿದ್ದೀನಿ, ಹಾಗಾಗಿ ಅಷ್ಟೇ ನೋಡಿ.
ಗ್ರೋ ಬ್ಯಾಗಲ್ಲಿ ಕೂಡ ನಮಗೆ ಮನೆಗೆ ಬೇಕಾಗುವಷ್ಟು ನಾವು ಬಸಳೆ ಮಾಡ್ಬೋದು ನೋಡಿ. ಇದು ಅದರ ಜೊತೆ ಮುಂಚಿನ ಗಿಡದ ಜೊತೆ ನಾನು ಹಾಕಿರೋದು. ಇದು ಒಂದು ಗಿಡದಲ್ಲಿ ಮಾತ್ರ ಹೂ ಬಿಟ್ಟಿರಲಿಲ್ಲ, ಹಾಗಾಗಿ ಇದನ್ನೊಂದು ಬಿಟ್ಟಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೋಡಿ ಹೆಗ್ಗೆಲ್ಲ ಬಂದು ಅಲ್ವಾ, ಥೋರ ಇದೆ, ಚೆನ್ನಾಗಿದೆ ಅಲ್ವಾ. ಇದನ್ನೊಂದು ಸಲ ಮಾಡಬೇಕು ಗಸಿ. ಆ್ಯಂಡ್ ಇಲ್ಲಿ ಗ್ರೋ ಬ್ಯಾಗಲ್ಲಿ ಟೊಮೆಟೊ ಗಿಡ ಹಾಕಿದ್ದೀನಿ. ಇದು ಕೂಡ ಟೊಮೆಟೊ ಗಿಡ. ಈ ಕಡೆ ಬಂದರೆ ಇದು ಹರಿವೆ ಸೊಪ್ಪಿನ ಗಿಡ. ಚೆನ್ನಾಗಿದೆ ಅಲ್ವಾ. ಇದು ತುಂಬ ದಿವಸ ಆಯಿತು, ಚೆನ್ನಾಗಿತ್ತು ಆವಾಗ. ತೆಗ್ತಾ ಇದ್ದೀವಿ ನಾವು ಒಂದು 4 to 5 4ರಿಂದ 5 ಸಲ ನಾವು ತೆಗ್ದಿದ್ದೀವಿ. ಮನೆಗೆ ನಮಗೆ ಬೇಕಾಗಿರುವಷ್ಟು ಸಿಗುತ್ತೆ. ಒಂದು ವಾರದಲ್ಲಿ 1-2 ಸಲ ಆದರೂ ತೆಗಿಬಹುದು, ನಮಗೆ ಅಷ್ಟೊಂದಾಗುತ್ತೆ. ಅಂದರೆ ಇಲ್ಲೆಲ್ಲ ಮಣ್ಣು ಹಾಕಿ, ಇದು ತೆಂಗಿನ ಚಿಪ್ಪು ಬರುತ್ತೆ ನೋಡಿ, ಅದನ್ನೆಲ್ಲ ಹೀಗೆ ಕೊಟ್ಟಿರೋದು. ಅದು ಇವಾಗ ಸ್ವಲ್ಪ ಬಿತ್ತೋಗಿದೆ, ಎಲ್ಲ ಸುತ್ತ ಕೊಟ್ಟಿದೆ. ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಮನೆಯಲ್ಲಿರೋ ಇದರಿಂದನೇ ಆಗುತ್ತಲ್ವ, ಹಾಗಾಗಿ ನೋಡಿ. ಈ ಸೈಡಿಂದ ನೋಡಿ, ಈ ಥರ ಕೊಟ್ಟಿದೆ ಸೈಡಿಗೆ, ಕಾರ್ನರಿಗೆ. ಆ್ಯಂಡ್ ಇಲ್ಲಿ ಇದು ಹಸಿರಲ್ವಾ, ಇಲ್ಲಿ ಕೆಂಪು ಹರಿವೆ ಹಾಕಿದ್ದೀನಿ ಗಿಡ. ಅಂದರೆ ಈ ಹಸಿರು ಹರಿವೆ ಬಿತ್ತಿದ ಮೇಲೆ ಒಂದು 15 ಡೇಸ್ ನಂತರ ನಾನು ಇದನ್ನು ಹಾಕಿರೋದು. ಯಾಕಂದರೆ ನಮಗೆ ಒಟ್ಟಿಗೆ ಹಾಕಿದರೆ ಮನೆ ಖರ್ಚಿಗೆ ಜಾಸ್ತಿ ಆಗುತ್ತಲ್ವ, ಸುಮ್ಮನೆ ಯಾಕೆ ವೇಸ್ಟು ಅಂತ. ಒಂದು ಸಲ ಇವಾಗಾದರೆ 2 ಬ್ಯಾಚ್ ಮಾಡ್ಕೋಬೋದು. ಅದು ಒಂದು ಸಲ ತೆಗಿವಾಗ ಇದು ರೆಡಿಯಾಗಿರುತ್ತೆ, ಇದನ್ನೊಂದು ಸಲ ತೆಗಿಬೋದು. ಹಾಗೆ ಇನ್ನೊಂದು ಸಲ ತೆಗಿವಾಗ ಇದು ಗ್ಯಾಪ್ ಆಗುವಾಗ ಅದು ರೆಡಿಯಾಗಿರುತ್ತೆ. ಆ ಥರ ಮಾಡೋದು. ಗ್ರೋ ಬ್ಯಾಗಲ್ಲಿ ಕೂಡ ಆರಾಮಾಗಿ ನಾವು ಈ ಹರಿವೆ ಸೊಪ್ಪಿನ ಬೀಜ ಹಾಕಿ ಗಿಡ ಮಾಡ್ಕೋಬೋದು. ಒಂದು 4-5 ಗ್ರೋ ಬ್ಯಾಗ್ ಇದ್ದರೂ ಕೂಡ ನಾವು 1-2 ಗ್ರೋ ಬ್ಯಾಗಿಗೆ ಒಂದು ಸಲ ಸೀಡ್ ಹಾಕಿ, ಬೀಜ ಹಾಕಿ, ಅದು ಒಂದು 10 ಡೇಸ್ ನಂತರ ನಾವು ಇನ್ನೂ 1-2 ಗ್ರೋ ಬ್ಯಾಗ್ಗೆ ಬೀಜ ಹಾಕಬೇಕು. ಅಂದರೆ ಇದು ದೊಡ್ಡದಾಗಿ ನಾವು ತೆಗೆಯುವಾಗ ಅಲ್ಲಿ ಗ್ಯಾಪ್ ಇರುತ್ತಲ್ವ, ಅದು ರೆಡಿಯಾಗಿರುತ್ತೆ. ಇದು ತೆಗೆದಾದ್ಮೇಲೆ ಇನ್ನೊಂದು ಸಲ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಇನ್ನೊಂದು ಸಲ ಸೀಡ್ ಹಾಕಬೇಕು. ಹಾಗೆ 2 ಬ್ಯಾಚ್ ಮಾಡಿದರೆ ಮನೆ ಖರ್ಚಿಗಂತೂ ಆರಾಮಾಗಿ ಸಿಗುತ್ತೆ. ಹೇಗಂತೇಳಿದರೆ ನಾನೊಂದು 20-25 ದಿವಸ ಆಯಿತು ಅನಿಸುತ್ತೆ ಹೊರಗಡೆಯಿಂದ ತರಕಾರಿ ತಂದು. ಈ ಥರನೇ ಹರಿವೆ, ಹಾಗೆ ಬಸಳೆ, ಹಾಗೆ ಅಮ್ಮ ಇದು ತೊಂಡೆಕಾಯಿ, ಬದನೆ, ಹಾಗೆ ಏನಾದರೂ ಕೊಡ್ತಾ ಇದ್ದಾರಾ, ಹಾಗೆ ಅದನ್ನೇ ಪಲ್ಯ ಎಲ್ಲ ಪದಾರ್ಥ ಎಲ್ಲ ಮಾಡ್ತಾಯಿದ್ದೀನಿ. ಖುಷಿ ಅನಿಸುತ್ತೆ ನಮ್ಮ ಮನೆಯಲ್ಲೇ ನಾವೇ ಬೆಳೆದಿದ್ದು ತಿನ್ನೋದಕ್ಕೆ. ಹಾಗೆ ಇದೆಲ್ಲ ಮೆಹಂದಿ ಸೊಪ್ಪಿನ ಗಿಡ. ಅಲ್ಲಿ ಕರಿಬೇವಿನ ಸೊಪ್ಪು ಗಿಡ ಒಂದಿದೆ, ಅದು ಈ ಮನೆಯವರೇ ಹಾಕಿಟ್ಟಿದ್ದು, ನೆಲದಲ್ಲಿದೆ, ನೋಡ್ಬೋದು ನೀವು ನೋಡಿ. ಇವಾಗ ಸ್ವಲ್ಪ ಚೆನ್ನಾಗಿ ಬಂತು, ಅದು ಚೆನ್ನಾಗಿ ಆಗ್ತಾನೇ ಇರಲಿಲ್ಲ, ಕಟ್ಟಿಂಗ್ ಮಾಡಿದ್ವಿ, ಆನಂತರ ಸ್ವಲ್ಪ ಚೆನ್ನಾಗಿ ಬಂತು. ಆ್ಯಂಡ್ ಇಲ್ಲಿ ಬಂದು ಇಂಪೇಷನ್ಸ್ ಪ್ಲ್ಯಾಂಟ್. ಇದು ಯಾವ ಕಲರ್ ಅಂತ ಗೊತ್ತಿಲ್ಲ, ಆನ್ಲೈನಲ್ಲಿ ನಾನು ಬುಕ್ ಮಾಡಿರೋದು. ಯಾವ ಕಲರ್ ಬರುತ್ತೆ ಏನು ಅಂತ ಗೊತ್ತಿಲ್ಲ, ಬೇರೆ ಕಲರ್ ಬಂದಿದ್ರು ಒಳ್ಳೆದಿತ್ತು. ಆ್ಯಂಡ್ ಇಲ್ಲೊಂದು ಇದು ವೈಟ್ ಅಂತ ಹೇಳಿದರು, ಗೊತ್ತಿಲ್ಲ, ಸ್ವಲ್ಪ ಬಂದಿದೆ ಅಷ್ಟೇ ಗಿಡ. ಕೆಲವೊಂದು ಸತ್ತೋಯ್ತು. ಇಲ್ಲೊಂದಿದೆ, ಇದು ಟೊಮೆಟೊ ಗಿಡ ಹಾಕಿಟ್ಟಿದ್ದೀನಿ. ಇದು ರೈತರ ಗುಲಾಬಿ ಪಿಂಕ್ ಕಲರ್. ಇದು ಮಲ್ಲಿಗೆ ಗಿಡ. ಇದು ಮಾರ್ನಿಂಗ್ ಗ್ಲೋರಿ ಬರುತ್ತೆ ನೋಡಿ, ಮೀಶೋದಿಂದ ಸೀಡ್ ಬುಕ್ ಮಾಡಿ ಹಾಕಿದ್ದು ಗಿಡ ಆಗಿದೆ ನೋಡಿ. ಆ್ಯಂಡ್ ಇದು ಕೂಡ ಇಂಪೇಷನ್ಸ್ ಗಿಡ, ಹೈಬ್ರಿಡ್. ಕಲರ್ ನೋಡಬೇಕು ಯಾವುದಂತ. ಇದೆಲ್ಲ ನಮ್ಮ ಮನೆಯ ಗಾರ್ಡನ್. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಕೊಡಿ ನಿಮ್ಗೆ ಇಷ್ಟ ಆದರೆ. ಇದನ್ನೆಲ್ಲ ಇನ್ನು ನಾವು ಅಲ್ಲಿ ಶಿಫ್ಟ್ ಆದಮೇಲೆ, ನಾವು ಶಿಫ್ಟ್ ಆಗುವಾಗ ಗಿಡಗಳನ್ನು ಕೂಡ ಶಿಫ್ಟ್ ಮಾಡಬೇಕು. ಇಷ್ಟಿದೆ ನಮ್ಮ ಮನೆಯ ಗಾರ್ಡನ್.
ಸೊ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.